ಜಿಮ್ಮಲ್ಲೆಲ್ಲ ಖಾಲಿ 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 ಜಿಮ್ಮಲ್ಲಿ ನಾನೇ ಏನು ನಾವು ವಿಚಾರ ಮಾಡಿದ್ವಿ ಸಾವಿರ ಅದಕ್ಕೆ ಅಲ್ಲಿ ಹೊರಗೆ ಹಾಕಿದ್ದು 500 ರೂಪಾಯಿ ಕೊಟ್ಟು ಬಂದಿದ್ದು ಲಾಗ್ ಮಾಡ್ತಾಯಿದ್ವಿ ಲೈಕ್ ಕೊಡಮ್ಮ ಸುಮ್ಮನೆ पूजे का नहीं आएगा क्यों क्या हो गया आपको कम back on sweet corn. Okay, let's go. Welcome back to another video. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಲ್ಲಿ ನೋಡ್ರಿ ಜಿಮ್ಮಲ್ಲೆಲ್ಲ ಖಾಲಿ 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 ಇವತ್ತು ಜಿಮ್ಮಲ್ಲಿ ಜನನೇ ಬಂದಿಲ್ಲ. ಏನಾಯಿತು ಈ ಜಿಮ್ಮಿಗೆ? ಹಾಂ ಏನಾಯಿತು? ಜಿಮ್ಮಲ್ಲಿ ಜನನೇ ಬಂದಿಲ್ಲ. ಯಾಕೆ ಅಂತಂದರೆ ದಸರಾ ಇರೋದ್ರಿಂದ ಎಲ್ಲ ಊರಿಗೆ ಹೋಗ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಜನ ಖಾಲಿ. ಮತ್ತು ಸ್ವಲ್ಪ ಜನ ಬಂದಿದ್ದರು, ಬಂದುಬಿಟ್ಟು ಹೋದರು ಅವರು. ಸ್ವಲ್ಪ ಜನ ಅಂದರೆ ಒಂದು 4ರಿಂದ 5 ಜನ ಅಷ್ಟೇ ಬಂದುಬಿಟ್ಟು ಹೋದರು. ಈಗ ನಾನು ಜಿಮ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮನೆ ಹತ್ರ ನೋಡಿ 9:30 ಆಗೈತೆ, ಇನ್ಯಾರೂ ಬರಲ್ಲ ಅಂದ್ಕೊತ ಹೊರಟಿದ್ದೀನಿ. ಒಬ್ಬಟ್ಟು ನಾನು ತಿನ್ನಲ್ಲ ಏನಿಲ್ಲ. ಹಾಂ ಏನು ಮಾಡ್ತಿರೋದು? ಒಬ್ಬಟ್ಟು ತಾನೆ ಕರ್ಗಡ್ ಮಾಡ್ತಿದ್ದೀರ? ಏನಾದರೂ ಮಾಡ್ಕೊಂತೀವಿ, ಹೆಂಗಿದ್ರು ನಾನು ತಿನ್ನಲ್ಲ. ನೋಡ್ರಿ ಒಬ್ಬಟ್ಟು ಒಂದು ಸಾಂಬಾರು, ಕರ್ಗಡ್ಬು ಸಾಂಬಾರು, ಕರ್ಗಡ್ಬು ಸಾಂಬಾರು. ಗೈಸ್ ನೋಡ್ರಿ ನಾನು ಬಿಟ್ಟೇನೆ ಇವರು ಈ ಥರ ಮಾಡೋದು. ಹಾಂ ಗೈಸ್ ನಾನೀಗ ಕಟಿಂಗ್ ಮಾಡಿಸ್ಕೊಂಬರೋಣ ಅಂದ್ಕೊಂಡೆ, ಅದು ನೋಡಿ ಇವತ್ತು ಶುಕ್ರವಾರ ಮಾಡಿಸಂಗಿಲ್ಲ. ನಾಳೆ ಮಾಡಿಸ್ಕೊಂಬರ್ತೀನಿ. ಇವತ್ತು ಸ್ನಾನ ಮಾಡ್ಕೊಂಡು ಇಲ್ಲ ಮತ್ತೆ ಮಾಡಿಸ್ಬೇಕು. ಬೆಳೆದವನು ಚೂರು ಸೈಡು ಶೇಪ್ ಕೊಡಿಸ್ಬೇಕು ನೋಡಿರಿ. ಮತ್ತು ಇನ್ನೇನು ಮಾಡಿದ್ದೀರ? ಒಬ್ಬಟ್ಟು ಕರ್ಗಡ್ಬು. ಆಮೇಲೆ ಏನು ಮಾಡ್ತೀರಾ? ಏನು ಮಾಡ್ತೀಯಲ್ಲ ಹಂಗೆ? ವಡೆ ಪಲ್ಯ ಕೋಸಂಬರಿ. ಪಲ್ಯ ತಿಂತೀನಿ, ಕೋಸಂಬರಿ ತಿಂತೀನಿ, ಅನ್ನ ಸಾಂಬಾರು. ಕೋಸಂಬರಿ ಆಗೈತೆ. ಆಯ್ತೆ ವಡೆ ಕರ್ಗಡ್ಬು ನೋಡಿರಿ ಏನೇನು ಹಾಕಿದ್ಯಮ್ಮ ಇದಕ್ಕೆ? ಶುಂಠಿ ಬೆಳ್ಳುಳ್ಳಿ ನೆನೆಸಿ ಮಸಾಲೆ ವಡೆ. ಮಸಾಲೆ ವಡೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಮಸಾಲೆ ವಡೆ ಚೆನ್ನಾಗಿದೆ. ಟೇಸ್ಟ್ ನೋಡಿ ನೀನು. ಟೇಸ್ಟು ನಾನು ತಿನ್ನಲ್ಲ. ನೋಡ್ರಿ ಇಲ್ಲಿ ಇವನು ನೋಡ್ತಾನೆ ಕರ್ಗಡ್ಬು. ಇದು ಬಾಳೆಹಣ್ಣು ನೋಡಿ. ಆಳೆ ವಡೆ ಮಾಡಿ ಎಷ್ಟು ಪೀಸ್ ಆಗುತ್ತೆ. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಮಾಡ್ಕೊಂಡು ತಿನ್ನಿರಿ. ನೀನು ತಿಂದ ನೋಡಿ ಟೇಸ್ಟ್. ನಾನು ತಿನ್ನಲ್ಲ. ಒಂಚೂರು ಬಾಯಿಗೆ ನೋಡಿ ಹೆಂಗೈತೆ. ಬೇಡ ಚೂರು ಬೇಡ, ಜಾಸ್ತಿನೂ ಬೇಡ, ವಡೆನೇ ಬೇಡ ನನಗೆ. ಅದ್ರ ಸವಾಸನೇ ಅಲ್ಲ. ಇದು ಕ್ವಾಲಿಟಿ ಕಣಮ್ಮ. ಜಿಮ್ಗೆ ಹೋದ್ಮೇಲೆ ಎಲ್ಲ ಕ್ವಾಲಿಟಿನೇ. ಮೊದಲು ದನವಾಗಿ ಎಲ್ಲ ಇದಕ್ಕೆ ಬೆಲೆ. ಏನು ಫ್ಯಾಟ್ ಆಗಿದೆಲ್ಲ ನೋಡ್ರಿ. ಇವನೇನೋ ಮಾಡ್ತಾವನು, ಇವನು ವಡೆ ತಿಂತಾವನಿ. ಇವ್ನು ನೋಡ್ರಿ ಇಲ್ಲೆಲ್ಲ ಅಂಡ ಹಾಕ್ಬಿಟ್ಟವ್ರಿ. ಏನಾತ ಈ ರೇಂಜ್ ನೋಡಲ್ಲಿ ಹೆಂಗೆ ಮಾಡ್ತಾನೆ. ವಡೆ ತಿನ್ಸು ನಿಮ್ಮ ಅಮ್ಮಂಗೆ, ತಿನ್ಸು ನಿಮ್ಮ ಅಮ್ಮಂಗೆ ತಿನ್ಸು. ಅಲ್ಲಿ ಆಗ ಕೊಡೋಕು ಅಲ್ಲಿ ನನಗೆ ಬೇಡ. ಹಾಂ ನೋಡ್ರಿ ಅಲ್ಲಿ ತಿನ್ನಿಸ್ತಾ ಅವನಿ. ಕೊಟ್ಟೆ ಬಿಟ್ಟ ಪೂರ್ತಿ. ಪಪ್ಪಿ ಕೊಡಪ್ಪ, ಇದಕ್ಕೆ ಪಪ್ಪಿ ಕೊಡು. ನೋಡ್ರಿ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ, ನಾನು ನಮ್ಮ ಅಕ್ಕ ಮತ್ತು ಹುಡುಗರು.
ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಬರ್ತಾವ ನಮ್ಮ ಅಕ್ಕ ಲಿಫ್ಟಲ್ಲಿ ಬರ್ತೈತೆ. ಲಿಫ್ಟಲ್ಲಿ ಐತೆ ಅಂದರೆ ಪಾಪು ಎತ್ಕೊಂಡಿದ್ದೆ, ಅದಕ್ಕೋಸ್ಕರ ಲಿಫ್ಟಲ್ಲಿ ಬರ್ತೈತೆ. ನಾನು ಈಗ ಊರಲ್ಲಿ ಹೋಗ್ತಾ ಇದ್ದೆ. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಏನು ತಗೊಂತೀವಿ ಅಂತ ನೋಡೋಣ. ಇಲ್ಲ ನೋಡ್ರಿ, ಇವನು ಬಂದ, ಇನ್ನು ನಮ್ಮ ಅಕ್ಕ ಬಂದಿಲ್ಲ. ಏನು ಗೊತ್ತಾಗ ತಗೊಳಕ್ಕೆ ಬಂದಿರೋದು, ಪಿಲ್ಲೋ ತಗೊಳಕ್ಕೆ ಬಂದಿದ್ದೀವಿ ನೋಡಿರಿ. ಪಿಲ್ಲೋ ಫುಲ್ಲು ಪೀಸಾಗಿ ಮಲ್ಗೊಳಕ್ಕೆ, ನೆಮ್ಮದಿಯಾಗಿರೋಕ್ಕೆ. ಅದು ನಿನಗೆ ನೋಡ್ರಿ, ನಮ್ಮ ಅಕ್ಕರು ಬಂದರು. ಚೋಟು ನೋಡ್ರಿ, ಚೋಟು ಒಟು ಇಲ್ಲಿ ಇದು ನೋಡಿ. ಚೆನ್ನಾಗಿಲ್ವಾ? ಓಪನ್ ಮಾಡ ಈಗ ಅಲ್ಲಿ ಜೀಪು. ಹಾಂ ಹೆಂಗೈತೆ? ಕಾಳನ ಬೇಡವಾ? ಅಲ್ಲಿ ಇಟ್ಬಿಟ್ಟು ಬಾ ಗೈಸ್. ಬನ್ನಿ ಆ ಕಡೆಗೆ ಹೋಗೋಣ. ಆ ಕಡೆ ಇನ್ನು ಯಾವುದಾದ್ರು ಐತೆ. 299 ಸಿಂಗಲ್ ಪೀಸಾ ಡಬಲ್ ಪೀಸಾ ನೋಡು. ಸಿಂಗಲ್ ಅನ್ಸುತ್ತೆ, ಸಿಂಗಲ್ಲು. ಹಾಂ ಚೆನ್ನಾಗಿಲ್ವಾ? ಬೇಡ, ಅದನ್ನ ಎದ್ಕ ಅವ್ನು ಹೇಳ್ಕೊ. ಅವನ್ನ ನೋಡಿಲಿ, ನಿನಗಿಲ್ಲ ಇದು ನೋಡಿಲಿ. ಅಕ್ಕ ಆಟ ಆಡ್ತಾವ ನೋಡ್ರಿ ಅವನು ಕೆಳಗಡೆ ಫುಲ್ಲು. ನೋಡ್ರಿ ಅದೇ ಚೆನ್ನಾಯ್ತಲ್ವ? ಇದು ಗಟ್ಟಿ ಸ್ವಲ್ಪ ಇರೋ. ಅದೆಷ್ಟೈತೆ ನೋಡ್ಕೊಂಬರ್ತೀನಿ. ಬನ್ನಿ ನೋಡೋಣ ಅದೆಷ್ಟೈತೆ ಅಂತ. ಸ್ವಲ್ಪ ಕಮ್ಮಿ ಅನಿಸುತ್ತೆ. ರೇಟು ಅದು ಅಲ್ಲಿ 1,000. ಅದಕ್ಕೆ ಅಷ್ಟು ಚೆನ್ನಾಗಿರೋದು. ಅದನ್ನ ನೋಡ್ದಂಗೆ 400 ಇದ್ದಂಗಿತ್ತು, ಕಮ್ಮಿ ಇದ್ದಂಗಿತ್ತು. ಗೈಸ್ ಈಗ ತಗೊಂಡು ಹೊರಟಿದ್ದೀನಿ ನೋಡ್ರಿ. ಇವರಿಲ್ಲೇನೋ ನೋಡ್ತಾವ್ರೆ. ಏನು ನೋಡ್ತಿದ್ಯ? ಯಾವ ತಂತೀಯ? ಹುಷಾರಿ ಒಂದು ಹಿಂದೆ ಮುಂದೆ ನೋಡ್ಕ, ಕೈಯಾಗಿ ಎಳ್ದೇ ಬಿಡ್ತಾನೆ ಆಮೇಲೆ. ಏಯ್ ಸಾಯಿರೋದು ಬೇಕೆ? ಇರೋದು ಇದರಲ್ಲೇ ನೋಡ್ಬೇಕಷ್ಟೇ. ಇವನು ನೋಡ್ರಿ ಅಲ್ಲಿ ನೋಡ್ರಿ, ಅವನು 3 ಜನನೂ ಒಂದೊಂದು. ನಮ್ಮ ಅಕ್ಕ ಏನೂ ತಾಂಡಿಲ್ಲ, ಫುಲ್ ಖಾಲಿ. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು ಅಷ್ಟೇ ನಮ್ಮ ಜೀವನ. ನೋಡಿ ಹಿಂಗೆ ಹೊಡೆದಾಕಿದ್ದು 500 ರೂಪಾಯಿ ಕೊಟ್ಟು ಬಂದ್ವಿ. 500 ರೂಪಾಯಿ ಕೊಟ್ಟು ಬಂದ್ವಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ. 500 ರೂಪಾಯಿ ನೋಡ್ರಿ. ನಾನು ಲಾಗ್ ನೋಡ್ತಾ ಇದ್ದೆ, ನಂದೇ ಲಾಗ್ ನೋಡ್ತಾ ಇದ್ದೆ. ಲೈಕ್ ಕೊಡಮ್ಮ, ಸುಮ್ಮನೆ ನೋಡ್ತೀಯಮ್ಮ. ಈಗ ಇಲ್ಲೈತಲ್ಲ, ಇದೇ ಲೈಕು, ಹಂಗೆ ಕೊಟ್ರೆ ಆಯಿತು. ಹಾಂ ಅದು ಏಯ್ ಹಾಂ ಹ್ಞೂ ಕೊಟ್ಟೈತೆ ಬಿಡು. ಅದು ಬ್ಲ್ಯಾಕ್ ಕಲರ್ ಬರಬೇಕು. ಹಾಂ ನೋಡ್ಕೋಬೇಕು ನೀನು. ನಿನ್ನ ಮೊಬೈಲ್ ನೋಡ್ತಿರ್ತೀಯ.
ಸುಮ್ಮನೆ ಅದು ಹೌದು ಇಲ್ಲಾಂದ್ರೆ ಅದನ್ನು ನೋಡ್ತಿರ್ಲಿಲ್ಲ ನಮ್ಮಮ್ಮ. ನೋಡಲ್ಲಿ ಇಂಥ ತೀಟೆ ಕೆಲಸ ಮಾಡ್ತಾನೆ ಅವನು. ನೋಡಿ ಗೈಸ್. ಏಯ್ ಚಟು ಬೈಲಿ. ಅಲ್ಲಿ ಏನು ಮಾಡಿದೆ ನೀನು? ಹಾಂ ಏನು ಮಾಡಿದೆ ನೀನು ಹೇಳು. ಅಲ್ಲೇನು ಮಾಡಿದೆ? ಅವನು ಎತ್ತಿ ಕೆಳಕ್ಕೆ ಎಸೆಯೋದು. ತಿಂದ ನೋಡಿ ಗೈಸ್, ಫುಲ್ಲು ಬಳ್ದಾಕ್ಬಿಟ್ಟೈತಿ. ಏನು ಗೊತ್ತಾ ಗೈಸ್, ಈಗ ನಾನು ಆಗಲೇ ಜಿಮ್ಮಿಗೆ ಬಂದೆ, ಓಕೆನಾ? ಜಿಮ್ಮಿಗೆ ಬಂದು ಜಿಮ್ ಓಪನ್ ಮಾಡಿ ಇಷ್ಟೊತ್ತಾಯಿತು. ನೋಡ್ರಿ, ನೆನ್ನೆ ಜಿಮ್ಮಲ್ಲಿ ಪೂಜೆ ಮಾಡೋಕ್ಕೆ ಬಂದಿಲ್ಲ ಇವನು. ಐ ಕಲ್ ಪೂಜೆ ಕಾ ನಹೀ ಆಯೇಗಾ? ಕ್ಯೂ ಕ್ಯಾ ಹೋ ಗಯಾ ಆಪ್ಕೋ? ಹಾಂ ಇದರ ಇಲ್ಲಿಗೆ ಬಂದು ವಾಪಸ್ ಹೋಗಿರೋದು. ನೋಡ್ರಿ, ಅವನು ಅಷ್ಟೇ ಬಂದೇ ಇಲ್ಲ. ಇವೆಲ್ಲ ಜಿಮ್ ಕ್ಲೈಂಟ್ಸು. ಇಲ್ಲೊಬ್ರು ಅವ್ರೆ, ಆಹಾ ಮಖ ಮುಚ್ಕೊಳ್ಳೋದು ಬೇರೆ. ಪೂಜೆ ಮಾಡಿಸಿರೆ ಈ ಥರ ಎಲ್ಲ ಮಾಡ್ತೀರಾ ಜನಗಳು? ಈ ಥರ ಎಲ್ಲ ಮಾಡಬಾರ್ದು. ಜಿಮ್ಮಿಗೆ ಬರಬೇಕು. ನಾವೇನು ಇಲ್ಲ ಅಂತ ಸ್ವೀಟ್ ಕೊಡಲ್ಲ ಅಂತಿದ್ವಾ? ಹಾಂ ಅಲೋ, ಸ್ವೀಟ್ ಕೊಡ್ತೀನಿ, ನಾವು ಬಂದಿಲ್ಲ ಅಂದರೂ ಬಂದ್ರೂ. ಹಾಂ ಮಣ್ಣು ಜಿಮ್ಮಿಗೆ ಬರ್ದಂಗೆ ಕತೆಗಳು ಹೊಡ್ಕೊಂಡು ಓಡಾಡ್ತೀರಾ ಗೈಸ್? ಇವರೆಲ್ಲ ಜಿಮ್ ಕ್ಲೈಂಟ್ಸ್ ಅಲ್ಲ ಗೈಸ್. ನಮಗೆ ಜಿಮ್ ಕ್ಲೈಂಟ್ಸ್ ಅಂತಂದರೆ ಅದಕ್ಕೆ ಅಂತಲೇ ಒಂದು ಇದಿರಬೇಕು, ಡಿಸಿಪ್ಲಿನ್ ಇರಬೇಕು. ಜಿಮ್ಮಲ್ಲೇನು ಕೆಲಸ ಕಡೆ ಮಾಡಿ ಜಿಮ್ಮಿಗೆ ಬರಬೇಕು, ಇದು ಅವ್ರ ಮನೆ ಥರ ನೋಡ್ಕೋಬೇಕು. ಬಿಟ್ಟು ಜಿಮ್ ಹೆಂಗೆ ಕೆಲಸ ಮಾಡಿದ್ಯಾ? ಈಗಲ್ಲ ಈಗಲ್ಲ, ಅದು ಆಯುಧ ಪೂಜೆಗಿನ್ನ ಮುಂಚೆಗೆ ಅವೆಲ್ಲ ಮಾಡಬೇಕು. ಇಲ್ಲ ಬಿಡು, ನೀನು ಅಷ್ಟೇ ಏನು ಅನ್ಕೊಂಡು ಅಷ್ಟೇ ಬಿಡು, ಬೇಡ. ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ಗೌತಮ್. ಬ್ಯಾಕ್ ವರ್ಕೌಟ್ ಇವತ್ತು. ಬ್ಯಾಕ್ ವರ್ಕೌಟ್, ಬ್ಯಾಕ್ ಲ್ಯಾಟ್ಸ್ ಕಿತ್ಕೊಂಬರ್ಬೇಕು, ಆ ಥರ ವರ್ಕೌಟ್ ಮಾಡ್ತೀವಿ. ನೋಡಿರಿ, ಟೀ ಶರ್ಟ್ ಎಲ್ಲ ಬಿಚ್ಕೊಂಡು ಆ್ಯಪ್ಸ್ ಏನೋ ಎಡಿಟ್ ಮಾಡ್ಕೊಂಡು ಆ್ಯಪ್ಸ್ ಬರ್ಸೋ ಥರ ಅದರೊಳಗಡೆ ನೋಡಿರಿ ಅದನ್ನು ಸ್ಟೋರಿ ಹಾಕೋದು. ಇಂಥ ಜನಗಳು ಈ ಥರ ಎಲ್ಲ ಮಾಡ್ತಾವ್ರೆ ಗೈಸ್. ನೋಡಿರಿ, ಹಾಂ ನಮಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೈತಿ. ಆ್ಯಪ್ಸ್ ಬಂದಿರೋರಿಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟೈತಿ. ಈ ಥರದಲ್ಲಿ ಈ ಥರ ಮಾಡಿಬಿಟ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಈಗಿನ ಬಾಡಿ ಬಿಲ್ಡಿಂಗಿಗೆ ಬೆಲೆ ಇಲ್ದಂಗೆ ಮಾಡಾಕ್ಬಿಟ್ರು ಇಂಥ ಮಕ್ಕಳು ಬಂದು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿ. ಬಂದು 2 ತಿಂಗಳಾಗಿಲ್ಲ, ಆಲೇನೆ ಬಂದುಬಿಟ್ಟು ನಮಗೆ ಬಾಡಿ ಬೇಕು ಅಂತಂದ್ಬಿಟ್ಟು ಇದ್ರೊಳಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ಇದನ್ನ ಓದ್ಕೊಳ್ಳೋದು, ಇಲ್ಲ ಜಮೀನಿಗೆ ಎಲ್ಗನ ಹಾಕೋದು, AI ಹಾಕ್ಬಿಟ್ಟು ತೆಗಿಯೋದು. ಇಂಥ ಜನಗಳು ಗೈಸ್. ಅದಕ್ಕೋಸ್ಕರ ನೀವು ನಮಗೋಸ್ಕರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥವ್ರನ್ನೆಲ್ಲ ಬೆಳೆಸ್ತೀರ, ನಮ್ಮಂಥವ್ರನ್ನ ಬೆಳೆಸ್ರಿ. ನಾವು ಯಾವುದೇ ಕಾರಣಕ್ಕೂ ಏನೇ ಆಗದಂಗೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಓಕೆ ಗೈಸ್, ವರ್ಕೌಟ್ ಮಾಡಿ ಸಿಗ್ತೀವಿ. ನೋಡ್ತಾ ಇರಿ. ನೋಡ್ರಿ, ನಮ್ಮ ಗೌತಮ ಸ್ವೀಟ್ ಕಾರ್ನ್ ತಂದ. ಸ್ವೀಟ್ ಕಾರ್ನ್ ತಿನ್ನೋಕ್ಕೆ. ಈಗ ಸ್ವೀಟ್ ಕಾರ್ನ ತಿನ್ಕೊಂಡು ವರ್ಕೌಟ್ ಮಾಡೋದು. ಎನರ್ಜಿ ಬೇರೆ ಇರಲಿಲ್ಲ ನೋಡಿ. ಈ ತಂದಿರೋದು ಇಷ್ಟರಾಗೆ, ಅದ್ರಾಗೂ 2 ಕೆಳಗೆ ಬೀಳಿಸ್ತಾನೆ. ಎಂಥ ಮಗ ಇರಬೇಡ. ಏಯ್ ತಿನ್ನ, ಏನಾಗಲ್ಲ. ಇಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಓಪನ್ ಮಾಡಿದರೆ ರೈತ ಕಾಣಿಸ್ತಾನಲ್ಲ, ಹಂಗಾಯ್ತು ಅದು. ನಿಂಗೇನು ಗೊತ್ತು ರೈತನ ಕಷ್ಟ? ನಂಗೆ ಗೊತ್ತು, ಕೇಳು. ನಾನು ಊರಾಗ ಬೆಳೆದಿದ್ದೆ. ಮಣ್ಣಿನ ಮಗನು ಸ್ಪೂನ್ ಹಾಕೊಂಬಂದು ತಿನ್ನು ಅಂದ ಇವನು. 2 ಸ್ಪೂನ್ ಹಾಕೊಂಡು ಬಂದಿದ್ರೆ ಬೇಡ ಅನ್ನೋದ? ಅವ್ನು ಕೊಡಲ್ಲ ಅಂತಿದ್ನಾ? ಬ್ಯಾಕ್ ವರ್ಕೌಟ್ ಮುಗೀತು, ಹೊರಟಿದ್ದೀನಿ. ಜಿಮ್ನ ಕ್ಲೋಸ್ ಮಾಡಿಕೊಂಡು ಮುಗೀತು. ಶಿಸ್ತಾಗಿ ಈಗ ಮನೆ ಕಡೆ ಹೊರಡೋದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.
ಅಂಥವ್ರಿಗೂ ಮಿಸ್ ಮಾಡ್ಕೊತಾ ಇರಿ. BFIT ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್, ಮಲ್ಕೊಳ್ಳಿ.